ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಕನ್ನಡದಲ್ಲಿ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಆಗಲಿ. ಸೊ ತುಂಬಾ ದಿನದಿಂದ ವ್ಲಾಗ್ ಮಾಡಿದಿಲ್ಲ. ಸೊ ಫೈನಲಿ ಇದು ಒಂದು ಬ್ಯಾಕಪ್ ವ್ಲಾಗ್ ಅನ್ಕೊಳ್ಳಿ. ಸೊ ವ್ಲಾಗ್ನ ಮಾಡಿಲ್ಲ ಅಂದ್ಬಿಟ್ಟು ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಸ್ಟೆನ್ಸಿನ ಮಿಸ್ ಮಾಡಿದೆ. ಡಬಲ್ ವ್ಲಾಗ್, ಒಂದೇ ದಿನದಲ್ಲಿ 2-3 ವ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಸೊ ಫೈನಲಿ ಎರಡನೇ ವ್ಲಾಗ್, ಅಂದರೆ ಒಂದೇ ದಿನದಲ್ಲಿ 2 ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಗೆಸ್ ಮಾಡಿ ಗೈಸ್. ಸೊ ಸಾರಿ, ಗೆಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮ್ಗೆ ಹೆಂಗೆ ಗೊತ್ತಿರುತ್ತೆ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ. झूठ बोलना आर्ट है. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಬರ್ಗರ್ ಕಿಂಗಿಗೆ. ಸೊ ನಮ್ಮ ಲೊಕೇಶನ್ ಹತ್ರ ಒಂದು ಹೊಸ ಬರ್ಗರ್ ಕಿಂಗ್ ಶಾಪ್ ಓಪನ್ ಆಗಿದೆ ಗೈಸ್. ಚೆಕ್ ಇಟ್ ಆಫ್ ಇದೆ, ಬರ್ಗರ್ ಕಿಂಗ್ ಅಂತ ಬರ್ತಿದ್ದಾರೆ. ಆದ್ರೆ ನೈಟ್ರೋಜನ್ ಗ್ಯಾಸ್ ಹಾಕಿದ್ರೆ ಅದಕ್ಕೆ ಅದು ನಿಂತ್ಕೊಂಡಿದೆ ನೋಡಿ. ಬನ್ನಿ ಇವಾಗ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿಂತೀವ, ಬೇರೆ ಏನಾದ್ರು ತಿಂತೀವ ನೋಡೋಣ. ಲೆಟ್ಸ್ ಗೋ ಗೈಸ್. ರಾಜಸ್ಥಾನಿ ಬಿಸಿಲಾಗ್ಬಿಟ್ಟಿದೆ, ಬೆಂಗಳೂರಲ್ಲಿ ಸಖತ್ ಬಿಸಿಲಿದೆ, ಫುಲ್ ಕುದಿ ಹೊಡಿತಾ ಇದೆ, ಫುಲ್ ಕ್ರೇಜಿ. ಅಂತದ್ರಲ್ಲಿ ವಿಡಿಯೋ ಶೂಟ್ ಮಾಡಕ್ ಬಂದಿದ್ದೀನಿ. ಇಂಟ್ರೆಸ್ಟ್, ಪ್ಯಾಷನ್ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೊ ರೈಟ್ ನಾವು ನಾನು ವಿಡಿಯೋ ಮಾಡ್ತಿರೋ ಲೊಕೇಶನ್ ಯಾವ್ದಂದ್ರೆ ಅತ್ತಿಬೆಲೆ. ಸೊ ಅತ್ತಿಬೆಲೆಯಲ್ಲಿ ಒಂದು ಬರ್ಗರ್ ಕಿಂಗ್ ಬಂದಿದೆ. ಚೆಕ್ ಇಟ್ ಆಫ್, ಅಲ್ಲಿ ಬಲೂನ್ ಇದೆ. ಸೊ ನೋಡ್ಬೋದು ನೀವು. ಅಂಡ್ ಹೊಸ ಬಿಲ್ಡಿಂಗ್ ಅಲ್ಲಿ ಒಂದು ಮಾಲ್ ಮಾಡ್ತಾ ಇದ್ದಾರೆ. ಸೊ ಮಾಲ್ ಅಲ್ಲಿ ಯಾವ ತರ ಅಂಗಡಿ ಇರುತ್ತಲ್ಲ, ತುಂಬಾ ತರ ಶಾಪ್ಸು, ತುಂಬಾ ತರ ಬಿಸ್ನೆಸ್ ನಡೀತೆ. ಸೊ ಅದೇ ತರ ಹೊಸ ಹೊಸ ಅಂದ್ರೆ ಕ್ಲೋತ್ ಬ್ರ್ಯಾಂಡ್, ಫುಡ್, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಪ್, ಎಲೆಕ್ಟ್ರಾನಿಕ್ ಶಾಪ್ ಎಲ್ಲ ಬರ್ತಾ ಇದೆ. ಸಲೂನ್ ಶಾಪ್ ಬರ್ಬೋದು. ಸೊ ನೋಡೋಣ, ಲೆಟ್ಸ್ ಗೋ. ಇಲ್ಲೇ ಬಟ್ಟೆ ಶಾಪಿಂಗ್ ಮಾಡೋದು ಬೇಕಾದ್ರೆ ವೆಂಕಟೇಶ್ವರ ಗಾರ್ಮೆಂಟ್ ಅಲ್ಲಿ. ಅದ್ ಬಿಟ್ರೆ ಇಲ್ಲಿ ಹೊಸದಾಗಿ ಬರ್ಗರ್ ಕಿಂಗ್ ಓಪನ್ ಮಾಡಿದ್ದಾರೆ. ಅದ್ ಬಿಟ್ರೆ ಮಾಲ್ ಓಪನ್ ಮಾಡಿದ್ದಾರೆ. ಬರ್ಗರ್ ಕಿಂಗ್ ಹೇಳೋದ್ ಬೇಡ, ಮಾಲ್ ಹೇಳ್ಬಿಡೋಣ ಗೈಸ್. ಈ ಲೊಕೇಶನ್ ಬಸ್ ಸ್ಟ್ಯಾಂಡ್ ಅನ್ಕೊಳ್ಳಿ. ಬಸ್ ಮೂವ್ ಆಗಲ್ಲ, ಜಸ್ಟ್ ಪ್ರೈವೇಟ್ ಬಸ್ ಡಿಪೋ ಅನ್ಕೊಳ್ಳಿ, ಖಾಲಿ ಇರೋ ಜಾಗ. ಎಷ್ಟು ಚಂದ ಅಲ್ಲ ಬರ್ಗರ್ ಕಿಂಗ್ ಗೈಸ್. ಫೈನಲಿ ನನ್ನ ಮುಂದೆನೆ ಬರ್ಗರ್ ಕಿಂಗ್ ಇದೆ. ಚೆಕ್ ಇಟ್ ಆಫ್. ಸೊ ಇಲ್ಲಿ ಒಂದು ಮಾಲ್ ಇದ್ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ತುಂಬಾ ತರದ ಶಾಪ್ಸ್ ಎಲ್ಲ ಬರುತ್ತೆ, ಬ್ರ್ಯಾಂಡಿಂಗ್. ಅಡಿಡಾಸ್ ಶಾಪ್ ಓಪನ್ ಆಗ್ತಿದೆ ಸೂನ್, ವೆರಿ ಸೂನ್ ಗೈಸ್. ಫೈನಲಿ ಬರ್ಗರ್ ಕಿಂಗ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೊಸದಾಗಿ ಶಾಪ್ಸ್ ಎಲ್ಲ ಮಾಡ್ತಿದ್ದಾರೆ. ಅಂಡ್ ಇದೇ ಬರ್ಗರ್ ಕಿಂಗ್. ಚೆಕ್ ಇಟ್ ಆಫ್. ಗೈಸ್, ಬರ್ಗರ್ ಕಿಂಗ್ ಅಲ್ಲಿ ಬಂದು ಬರ್ಗರ್ನ ಆರ್ಡರ್ ಮಾಡಿದೀವಿ. ಅಂಡ್ ನಮ್ಮ 37 ನಂಬರ್ ಟೇಬಲ್ ಅಲ್ಲಿ ಕುತ್ಕೊಬೇಕಂತೆ. ಬಟ್ ಪರವಾಗಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೀನಿ. ಯಾವುದೋ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡ್ಬಿಡೋಣ, ಲೆಟ್ಸ್ ಗೋ. ಯಾವ್ದೋ ಟೇಬಲ್ ಅಲ್ಲಿ ಕುತ್ಕೊಂಡು 1-2 ನಿಮಿಷ ವೇಟ್ ಮಾಡಿದ ತಕ್ಷಣನೇ ನಮ್ಮ ಟೇಬಲ್ಗೆ ಬರ್ಗರ್ ಬರುತ್ತೆ. ಇದು ಒನ್ ಆಫ್ ದ ಚೀಪೆಸ್ಟ್ ಬರ್ಗರ್ ಇನ್ ಬರ್ಗರ್ ಕಿಂಗ್ ಅನ್ಕೊಳ್ಳಿ. ಅಂಡ್ ಇದರಲ್ಲಿ ಏನಿದೆ ನೀವೇ ನೋಡಿ. ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ಬಟ್ ವೆಜಿಟೇರಿಯನ್ ಗೈಸ್, ಏನು ಶಾಕ್ ಆಗಿಲ್ಲ. ಬರ್ಗರ್ ಕಿಂಗ್ ಜೊತೆ ಒಂದು ಟಿಶ್ಯೂ ಪೇಪರ್ ಹಾಗೆ ಕಚಪ್ನ ಕೊಟ್ಟಿದ್ದಾರೆ. ಅಂಡ್ ಬರ್ಗರ್ ಕಿಂಗ್ ನ ರಾಜ ಗೈಸ್. ಫೈನಲಿ ಬರ್ಗರ್ ಕಿಂಗಿಗೆ ಬಂದಿದೀವಿ. ಸೊ ಇಲ್ಲಿ ನಮ್ಮ ಬರ್ಗರ್ ಇದೆ, ವೆಜಿಟೇರಿಯನ್ ಬರ್ಗರ್. ನಾರ್ಮಲ್ ವೆಜ್ ಬರ್ಗರ್ 79 ರುಪೀಸ್ ಆಗಿದೆ, 90 ಆಗಿದೆ ಗೊತ್ತಿಲ್ಲ, 79 ಆಗಿದೆ ಗೈಸ್. ಅಂಡ್ ಇಲ್ಲಿ ನೋಡಿ ಬರ್ಗರ್ ಕಿಂಗ್ ಹ್ಯಾಟ್ ಇದೆ. ಅಂಡ್ ಬರ್ಗರ್ ಕಿಂಗ್ ಚೆಕ್ ಮಾಡಿ ಹೆಂಗಿದೆ ಅಂತ. ಕ್ರೇಜಿ ಆಗಿದೆ ಗೈಸ್. ಅನ್ಹೆಲ್ದಿ ಫುಡ್ ತಿಂದಿದ್ದೀವಿ ಗೈಸ್ ಫಾರ್ ದ ಫಸ್ಟ್ ಟೈಮ್. ಬಟ್ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿಂತಾ ಇದೀವಿ ನೋಡಿ, ಕ್ರೇಜಿ ಆಗಿದೆ, ಚಕತ್ತಾಗಿದೆ. ಇಂಟೀರಿಯರ್ ವ್ಯೂ ಆಫ್ ದ ಬರ್ಗರ್ ಕಿಂಗ್ ಹೋಟೆಲ್ ರೆಸ್ಟೋರೆಂಟ್. ಏನ್ ಗೈಸ್ ಇದು? ಡಿಸ್ಕ್ಲೈಮರ್ ಗೈಸ್, ತೋರ್ಸಕ್ಕೆ ಇನ್ನೂ ಬಂದಿಲ್ಲ, ಜಸ್ಟ್ ವ್ಲಾಗ್ ಮಾಡಕ್ಕೆ ಬಂದಿದ್ದೀವಿ. ಎಚ್ಕೋ ಗೈಸ್. ಫೈನಲಿ ಬರ್ಗರ್ ಕಿಂಗ್ ಅಲ್ಲಿ ಇದೀವಿ. ಅಂಡ್ ಬರ್ಗರ್ ತಿಂದಾಯ್ತು. ಅಂಡ್ ಒಂದು ಬರ್ಗರ್ನ ಪಾರ್ಸಲ್ ತಗೊಂಡಿದ್ದೀನಿ. ಬರ್ಗರ್ ಮಾತ್ರ ಸಕ್ಕತ್ತಾಗಿದೆ. ಅಂಡ್ ರೇಟಿಂಗ್ ಕೊಟ್ಟೆ, ಫುಲ್ ರೇಟಿಂಗ್ ಕೊಟ್ಟೆ. ಅಂಡ್ ಚೆನ್ನಾಗಿ ರಿವ್ಯೂ ಕೊಟ್ಟು ಫೈನಲಿ ಬಿಲ್ ಆಗಿದೆ. ಚೆಕ್ ಇಟ್ ಆಫ್ ಗೈಸ್. 79 ರುಪೀಸ್ದು ಏನೋ ಬರ್ಗರ್ ತಗೊಂಡಿದ್ದೀನಿ. ಫಸ್ಟ್ ಟೈಮ್ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿಂದಿರೋದು. ಪಿಜ್ಜಾ ಹಟ್ ಅಲ್ಲಿ ಮತ್ತೆ ಡಾಮಿನೋಸ್ ಅಲ್ಲಿ ಪಿಜ್ಜಾ ಅಂತ ತಿಂದಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಿಂದೆ ಗೈಸ್, ಕ್ರೇಜಿ. ಈ ಒಂದು ಡಿಜಿಟಲ್ ಬೋರ್ಡ್ ಇಂದ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿದ್ಮೇಲೆ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಮೇಲೆ ಕುತ್ಕೊಂಡು ಊಟ ಮಾಡ್ಬೇಕು, ಐ ಮೀನ್ ಬರ್ಗರ್ ಮೀಲ್ ತಿನ್ಬೇಕಂದ್ರೆ ನೀವು ಮೇಲೇನು ಬರ್ಬೋದು. ಮೇಲೇನು ನಿಮ್ಗೆ ಚೇರ್ ಟೇಬಲ್ಸ್ ಇದೆ, ಅದು ತುಂಬಾ ಎತ್ತರವಾದ. ಅಂಡ್ ನೀವು ಫುಲ್ಲು ಎತ್ತರದಲ್ಲಿ ಕುತ್ಕೊಂಡು ಗ್ಲಾಸ್ ವ್ಯೂ ಜೊತೆ ಹೊರಗಿನ ವ್ಯೂ ನೋಡ್ಬೋದು, ಹೊರಗಿನ ನೇಚರ್ ನೋಡ್ಬೋದು ಅಷ್ಟೇ. ಇನ್ನು ನೇಚರ್ ಏನು ಸಿಟಿ ಬಿಡಿ, ಫುಲ್ ಪೊಲ್ಯೂಟೆಡ್. This is first floor sitting area. You can sit and have burger, and also you can sit and have burger in sofa. King na first floor ಗೆ ಬಂದಿದ್ದೀನಿ. and first floor ಅಲ್ಲಿ ಹೆಂಗಿದೆ ಅಂದ್ರೆ, ಸೊ ಈ ತರ
ಮೇಲೆ ಕುತ್ಕೊಂಡು ವ್ಯೂ ನೋಡ್ಬೋದು, ಹಾಗೆ ವ್ಯೂ ನೋಡ್ತಾ ಬರ್ಗರ್ನ ಎಂಜಾಯ್ ಮಾಡ್ಬೋದು. ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಇದು ಆ್ಯಕ್ಚುಲಿ ಶಾಪಿಂಗ್ ಮಾಲ್ ಅಂದ್ಕೊಳ್ಳಿ, ಬಟ್ ಕ್ರೇಜಿ ಆಗಿದೆ. ಗೈಸ್ ಫೈನಲಿ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ನ ಆರ್ಡರ್ ಮಾಡ್ಕೊಂಡು ತಿಂದಾಯ್ತು. ಆ್ಯಂಡ್ ಬರ್ಗರ್ ಕ್ರೇಜಿ ಆಗಿದೆ. ಒಂದು ಪಾರ್ಸಲ್ ತಗೊಂಡಿದ್ದೀನಿ ಆ್ಯಂಡ್ ಪಾರ್ಸಲ್ ಮಾಡಿದ್ದೀನಿ. ಆ್ಯಂಡ್ ಅದಾದ್ಮೇಲೆ ಅತ್ತಿಬೇಲೆಯಲ್ಲಿ ಒಂದು ಅಲ್ಲಿ ಡ್ರೆಸ್ ಶಾಪ್ ಮಾಡ್ಬೋದು. ಇಲ್ಲಿನೂ ಮಾಲ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಆ್ಯಂಡ್ ಇಲ್ಲಿ ಬರ್ಗರ್ ಕಿಂಗ್ ಇದೆ. ಕ್ರೇಜಿ ಆಗಿದೆ ಗೈಸ್, ಬರ್ಗರ್ ಕಿಂಗ್ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಆ್ಯಂಡ್ ಬರ್ಗರ್ ಕಿಂಗ್ ಹೀಗಿದೆ, ಚೆಕ್ ಇಟ್ ಆಫ್. ಆ್ಯಂಡ್ ಇಲ್ಲಿ ತುಂಬಾ ಥರ ಶಾಪ್ಸ್ ಎಲ್ಲ ಬರ್ತಾ ಇದೆ. ನೀವು ಬಂದು ವಿಸಿಟ್ ಮಾಡಿ ಗೈಸ್, ಬರ್ಗರ್ ತಿಂದು ನೋಡಿ ಒಂದ್ಸಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಬರ್ಗರ್ ತಿಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಡ್ಯಾಡಿ ಕೊಡ್ಸಿರ್ಬೋದು, ಬಟ್ ನಾನು ಒಬ್ಬನೇ ಬಂದು ತಿಂದಿರೋದು ಫಾರ್ ದ ಫಸ್ಟ್ ಟೈಮ್ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ನ. ವೆಜ್ ಬರ್ಗರ್ ಟೇಸ್ಟಿ ಆಗಿತ್ತು, ಸಖತ್ತಾಗಿತ್ತು ಗೈಸ್. ಎಂಡ್ ಆಫ್ ಈಟಿಂಗ್ ಗೈಸ್. ಇವತ್ತು ನಾನು ಬರ್ಗರ್ ಕಿಂಗ್ ಅಲ್ಲಿ ವಿಸಿಟ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬರ್ಗರ್ ಕಿಂಗ್ ಅಲ್ಲಿ ಹೋಗಿ ನೀವು ಬರ್ಗರ್ ತಿಂದಿದ್ದೀರಾ ಅಂದ್ರೆ ಯಾವ ತರ ಬರ್ಗರ್ ಇರುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ನಾನಂತೂ ಬರ್ಗರ್ ತಿಂದೆ, ಸಖತ್ತಾಗಿತ್ತು. ವೆಜ್ ಬರ್ಗರ್ ಟೇಸ್ಟಿ ಆಗಿತ್ತು. ಸೊ ಇದೆ ನಮ್ಮ ಮುಂದೆನೆ ಬರ್ಗರ್ ಕಿಂಗ್ ಇದ್ದೇನೆ ಗೈಸ್, ಚೆಕ್ ಇಟ್ ಆಫ್. ಶೈನಿಂಗ್ ಆಫ್ ದಿಸ್ ವ್ಲಾಗ್ ರೈಟ್ ನೌ. ಬೈ ಬೈ.